ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1993 ಕನ್ನಡದಲ್ಲಿ ಒಂದು ಕ್ಲಾಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಯಾವುದು ಅಂದರೆ ಚಂದ್ರಶೇಖರ್ ಅವರು, ಜಯಂತಿ ಅವರು ಮತ್ತು ಆರತಿ ಅವರ ಅಭಿನಯದ ಸಿನಿಮಾ ಎಡಕಲ್ಲು ಗುಡ್ಡದ ಮೇಲೆ. ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡುತ್ತೆ. ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೂಡ ಬರುತ್ತೆ. ಅಂದರೆ ಅಲ್ಲಿವರೆಗೂ ಸಹ ಕನ್ನಡ ಚಿತ್ರರಂಗಕ್ಕೆ ಯು ಸರ್ಟಿಫಿಕೇಟ್ ಅಥವಾ ಯು ಎ ಸರ್ಟಿಫಿಕೇಟ್ಗಳು ಬರ್ತಿತ್ತು ಜಾಸ್ತಿ. ಕನ್ನಡಕ್ಕೆ ಈ ಒಂದು ಎ ಸರ್ಟಿಫಿಕೇಟ್ ಬಂದಾಗ ಸಾಕಷ್ಟು ಜನ ಅನ್ಕೊಂಡ್ರು ಈ ಸಿನಿಮಾದಲ್ಲಿ ಒಂದು ಬೇರೆ ತರದ್ದು ಏನೋ ಪಾತ್ರ ಕೊಟ್ಟಿರ್ಬೇಕು ಪುಟ್ಟಣ್ಣ ಕಣಗಾಲ್ ಅವರು ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಪುಟ್ಟಣ್ಣ ಕಣಗಾಲ್ನ ಒಂದು ನಿರ್ದೇಶಕರ ಬ್ರಹ್ಮ ಅಂತಾನೆ ಹೇಳ್ತೀವಿ. ಈಗಲೂ ಸಹ ಎಷ್ಟೇ ಜನ ನಿರ್ದೇಶಕರು ಬಂದ್ರು ನಿಮ್ಮ ನೆಚ್ಚಿನ ನಿರ್ದೇಶಕ ಯಾರು ಅಥವಾ ನಿರ್ದೇಶಕರ ಹತ್ರ ಏನ್ ಕಲ್ತ್ರಿ ಅಂತ ಕೇಳಿದ್ರೆ ಅವರೆಲ್ಲ ಹೇಳೋ ಒಂದೇ ಹೆಸರು ಪುಟ್ಟಣ್ಣ ಕಣಗಾಲ್ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಕನ್ನಡದ ಒಬ್ಬ ಮೇರು ನಿರ್ದೇಶಕ. ಆದ್ರೆ ಈ ಒಂದು ಸಿನಿಮಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಯಾವುದು ಅಂತಂದ್ರೆ ಈ ಸಿನಿಮಾದಲ್ಲಿ ಜಯಂತಿ ಅವರು ಮತ್ತು ಆರತಿ ಅವರು ಪಾತ್ರ ಮಾಡ್ತಿರ್ತಾರೆ. ಚಂದ್ರಶೇಖರನ್ ಅವರು ನಾಯಕನ ಪಾತ್ರ ಮಾಡ್ತಿರ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರು ಆರತಿ ಅವರಿಗೆ ಒಂದು ಕನ್ನಡ ಚಿತ್ರರಂಗದ ಮೇರು ನಟಿಯಾಗಿ ಮಾಡಬೇಕು ಮತ್ತು ಕನ್ನಡ ಚಿತ್ರರಂಗದ ನಂಬರ್ 1 ನಟಿಯಾಗಿ ಆರತಿ ಅವ್ರನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆರತಿ ಅವರಿಗೆ ಈ ಸಿನಿಮಾದಲ್ಲಿ ಒಂದು ಅತ್ಯುತ್ತಮವಾದ ಪಾತ್ರ ಕೊಡ್ತಾರೆ. ಆ ಪಾತ್ರ ಯಾವ ತರ ಅಂದ್ರೆ ಒಂದು ಸಂಪ್ರದಾಯಸ್ಥ ಹುಡುಗಿ ಅಥವಾ ಒಂದು ಲವಲವಿಕೆಯಿಂದ ಓಡಾಡುವಂತ ಹುಡುಗಿ. ಸಿಕ್ಕಿದ್ರೆ ಪ್ರತಿಯೊಬ್ಬರಿಗೂ ಇಂಥ ಒಂದು ಹುಡುಗಿ ಸಿಗ್ಬೇಕು ಅಥವಾ ಇಂಥ ಒಂದು ಹೆಂಡತಿ ಸಿಗ್ಬೇಕು ಅಂತ ಒಂದು ಅನ್ಕೊಳ್ಳುವಂತ ಒಂದು ಮಟ್ಟಿಗೆ ಆರತಿ ಅವರ ಒಂದು ಪಾತ್ರನ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಬರೀತಾರೆ. ಮತ್ತು ಜಯಂತಿ ಅವ್ರ ಪಾತ್ರ ಯಾವ ತರ ಇರುತ್ತೆ ಅಂತಂದ್ರೆ ತನ್ನ ಸಂಸಾರಿಕ ಸುಖವನ್ನೇ ನೀಡದ ಗಂಡನ ಹೆಂಡತಿಯ ಪಾತ್ರ. ಅಂದ್ರೆ ಸಂಸಾರದಲ್ಲಿ ಸುಖವಿಲ್ಲದ ಇರೋ ಕಾರಣ ಒಂದು ಹೆಂಡತಿ ಪರಪುರುಷನಿಗೆ ಆಕರ್ಷಣೆಯಾಗಿ ತನ್ನ ಮೈಯನ್ನು ಕೊಡುವಂತ ಪಾತ್ರದಲ್ಲಿ ಜಯಂತಿ ಅವ್ರನ್ನ ಕಾಣಿಸ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು. ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಏನಂತ ಯೋಚನೆ ಮಾಡಿರ್ತಾರೆ ಅಂತಂದ್ರೆ ಇದರಿಂದ ಜಯಂತಿ ಅವರಿಗೆ ಒಂದು ತರ ನೆಗೆಟಿವ್ ಶೇಡ್ ಬರುತ್ತೆ. ಜಯಂತಿ ಅವರ ಪಾತ್ರ ಇಲ್ಲಿ ಕೆಳಗಡೆ ಬೀಳುತ್ತೆ ಮತ್ತು ಆರತಿ ಅವರ ಒಂದು ಪಾತ್ರ ಇಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಜನ ಆರತಿ ಅವ್ರನ್ನ ಗುರುತಿಸ್ತಾರೆ. ಆರತಿ ಅವರು ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾರೆ ಅಂತ ಅನ್ಕೋತಾರೆ. ಯಾಕೆಂತಂದ್ರೆ ಆರತಿ ಅವರಿಗೆ ಮೊದಲ ಗುರು ಯಾರು ಅಂತ ಹೇಳೋದು ಪುಟ್ಟಣ್ಣ ಕಣಗಾಲ್ ಅವರು. ಆರತಿ ಅವ್ರಿಗೂ ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ಒಂದು ಮಗಳಿನ ವಯಸ್ಸಿನ ಅಂತರವಿದ್ರೂ ಸಹ ಪುಟ್ಟಣ್ಣ ಕಣಗಾಲ್ ಅವರು ಆರತಿ ಅವ್ರನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಮದುವೆ ಆಗಿ 5 ಜನ ಮಕ್ಕಳಿದ್ರು ಸಹ ಪುಟ್ಟಣ್ಣ ಕಣಗಾಲ್ ಅವರು ಆರತಿ ಅವ್ರನ್ನ ಮತ್ತೆ ಒಂದು ಸರಿ ಮದುವೆ ಕೂಡ ಆಗ್ಬಿಡ್ತಾರೆ ಒಂದು ಸೆಟ್ ಅಲ್ಲಿ. ಆರತಿ ಅವ್ರನ್ನ ಯಾರಿಗೂ ಗೊತ್ತಿಲ್ದಿರ ಗುಟ್ಟಾಗಿ ಮದುವೆ ಮಾಡ್ಕೊಂಡು ಚಿತ್ರೀಕರಣದಲ್ಲಿ ಭಾಗವಹಿಸ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು ಮತ್ತು ಆರತಿ ಅವರು. ಮತ್ತು ಆರತಿ ಅವರಿಗೆ ಈ ಸಿನಿಮಾದಿಂದ ಒಂದು ಪಾಸಿಟಿವ್ ಪಾತ್ರ ಬರುತ್ತೆ. ಆರತಿ ಅವರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ಅನ್ಕೊಂಡು ಪುಟ್ಟಣ್ಣ ಕಣಗಾಲು ಆರತಿ ಅವ್ರಿಗೆ ಒಳ್ಳೆ ಪಾತ್ರ ಕೊಡ್ತಾರೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಹೊರಬಂತ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಹೇಳೋದೊಂದೇನೆ, ಈ ಸಿನಿಮಾದಲ್ಲಿ ಅಭಿನಯ ಶಾರದೆ ಜಯಂತಿ ಅವರ ಅಭಿನಯ ತುಂಬಾ ಅತ್ಯುತ್ತಮವಾಗಿತ್ತು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಎಲ್ಲಾ ಲೆಕ್ಕಾಚಾರನು ಜಯಂತಿ ಅವರು ಉಲ್ಟಾ ಮಾಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅವರ ಕಣ್ಣಲ್ಲೇ ಅಭಿನಯ ಮಾಡಿರ್ತಾರೆ. ಒಂದು ಸಂಕಷ್ಟದಲ್ಲಿರುವಂತ ಮಹಿಳೆ ಮತ್ತು ಯಾವುದೇ ರೀತಿ ಸುಖ ಸಿಗದೇ ಇರುವಂತ ಮಹಿಳೆಯ ಕಷ್ಟಗಳು ಏನು ಅನ್ನೋದನ್ನೆಲ್ಲ ಈ ಸಿನಿಮಾದಲ್ಲಿ ಜಯಂತಿ ಅವರು ತೋರಿಸಿರ್ತಾರೆ. ಅವ್ರ ಅಭಿನಯ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಈ ಸಿನಿಮಾದಲ್ಲಿ ನಾಯಕ ಚಂದ್ರಶೇಖರ್ ಆದ್ರೆ ನಾಯಕಿ ಜಯಂತಿ ಅವರು ಅನ್ನೋ ತರನೇ ಬಿಂಬಿತ ಆಗ್ಬಿಡುತ್ತೆ. ಆರತಿ ಅವರ ಒಂದು ಅಭಿನಯ ಜಯಂತಿ ಅವರ ಅಭಿನಯದ ಮುಂದೆ ತುಂಬಾ ಡಲ್ ಅನ್ಸುತ್ತೆ, ತುಂಬಾ ಸಪ್ಪೆ ಅನ್ಸ್ಬಿಡುತ್ತೆ. ಇದರಿಂದ ಪುಟ್ಟಣ್ಣ ಕಣಗಾಲ್ ಅವ್ರು ಅನ್ಕೊಂಡಿದ್ದು ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿ ಆರತಿ ಅವರ ಪಾತ್ರ ಈ ಸಿನಿಮಾದಲ್ಲಿ ಬಿದ್ದೋಗುತ್ತೆ ಕಂಪ್ಲೀಟ್ ಆಗಿ ಕೆಳಗಡೆ. ಜಯಂತಿ ಅವರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ನ ಹೊಂದ್ತಾರೆ. ಈ ಸಿನಿಮಾದಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಲಭಿಸುತ್ತೆ. ಅದು ಬಂದು ಜಯಂತಿ ಅವರಿಗೆ ಲಭಿಸುತ್ತೆ. ಅದರಿಂದನೇ ಜಯಂತಿ ಅವ್ರನ್ನ ಅಭಿನಯ ಶಾರದೆ ಅಂತ ಕೂಡ ಗುರುತಿಸ್ತಾರೆ. ಆಗ ಪುಟ್ಟಣ್ಣ ಕಣಗಾಲ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಈ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾ ಮಾಡೋದು ಸಹ ಅವರು ಮುಖ್ಯವಾಗಿ ನಾಯಕಿ ಪ್ರಧಾನವಾದಂತ ಸಿನಿಮಾಗಳನ್ನೇ ತಗೋತಾ ಇದ್ರು. ಈ ಸಿನಿಮಾ ಸಹ ಒಂದು ಕಾದಂಬರಿ ಆಧಾರಿತ ಸಿನಿಮಾನೇ. ಅವ್ರು ಯಾವುದೇ ಸಿನಿಮಾ ತಗೊಂಡ್ರು ಕಾದಂಬರಿ ಆಧಾರಿತ ಸಿನಿಮಾ ಮಹಿಳಾ ಪ್ರಧಾನ ಸಿನಿಮಾಗಳನ್ನ ಜಾಸ್ತಿ ತಗೋತಿದ್ರು. ಅಲ್ಲಿ ಹೀರೋಗಿಂತ ನಾಯಕಿಯರ ವಿಜೃಂಭಣೆನೇ ಜಾಸ್ತಿ ಇರ್ತಿತ್ತು. ಅಥವಾ ಒಂದು ಹೆಣ್ಣಿನ ಮನಸ್ಥಿತಿ ಹಾಗೆ, ಆ ಹೆಣ್ಣು ಯಾವ ತರ ಒಂದು ತೊಳಲಾಟ ಇರುತ್ತೆ ಮತ್ತೆ ಆ ಹೆಣ್ಣು ಯಾವ ತರ ಒಂದು ಒದ್ದಾಡ್ತಾಳೆ ಸಂಸಾರದಲ್ಲಿ ಅನ್ನೋದನ್ನೆಲ್ಲ ಈ ಒಂದು ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ತುಂಬಾ ಅದ್ಭುತವಾಗಿ ಬರ್ಕೊಂಡಿದ್ರು. ಪುಟ್ಟಣ್ಣ ಕಣಗಾಲ್ ಅವರು ಯಾವ ತರ ಬರ್ಕೊಂಡಿದ್ರು ಅಂತಂದ್ರೆ 1970ರಲ್ಲಿ ಪ್ರೇಕ್ಷಕರೆಲ್ಲರೂ ಯಾವ ತರ ಇದ್ರು ಅಂತಂದ್ರೆ ಎಲ್ಲ ಮಡಿವಂತರು ಜಾಸ್ತಿ ಇದ್ರು. ಈಗ ಅವಾಗೆಲ್ಲ ಒಂದು ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ನ ಸೇರಿಸ್ಬೇಕು ಅಂತಂದ್ರೆ ನಿರ್ದೇಶಕರು ಸಾಕಷ್ಟು ಯೋಚನೆ ಮಾಡ್ತಿದ್ರು. ಈ ಕಥೆಗೆ ಈ ಒಂದು ಸೀನ್ ಬೇಕಾ ಅಂತ ಅನ್ಬಿಟ್ಟೆಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಎಲ್ಲ ಕೂಡ ಸಲೀಸಾಗೆ ನಡೆಯುತ್ತೆ. ಆದ್ರೆ ಆಗಿನ ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಆ ಒಂದು ಯೋಚನೆನ ಬಿಟ್ಟು ಸಿನಿಮಾಗೆ ಎ ಸರ್ಟಿಫಿಕೇಟ್ ಆದ್ರೂ ಬರ್ಲಿ ಅಥವಾ ಯು ಎ ಆದ್ರೂ ಬರ್ಲಿ ನನ್ನ ಸಿನಿಮಾ ಕತೆ ಮೇಲೆ ನಿಂತಿರುತ್ತೆ, ಹಾಗಾಗಿ ಸಿನಿಮಾ ಓಡೇ ಓಡುತ್ತೆ ಅಂತ ಅನ್ಬಿಟ್ಟು ಸಿನಿಮಾನ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ಜಯಂತಿ ಅವರಿಗೆ ಅತಿ ಹೆಚ್ಚು ಬೋಲ್ಡ್ ಪಾತ್ರಗಳನ್ನ ಕೊಡ್ತಿದ್ರು. ಅಂದ್ರೆ ಜಯಂತಿ ಅವರು ಸ್ವಲ್ಪ ಆಗಿನ ಕಾಲದಲ್ಲಿ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಹಸಿ ಬಿಸಿ ಪಾತ್ರಗಳಲ್ಲಿ ಜಾಸ್ತಿ ಅಭಿನಯ ಮಾಡಬೇಕು ಜಯಂತಿ ಅವರು, ಆಗ ಅವರ ಪಾತ್ರ ಒಂದು ಬಿದ್ದೋಗುತ್ತೆ. ಅಥವಾ ಮಡಿವಂತರ ಪ್ರೇಕ್ಷಕರು ಏನಿರ್ತಾರೆ ಅವರೆಲ್ಲ ಆರತಿ ಅವ್ರನ್ನ ಗಮನ ಸೆಳೀತಾರೆ. ಒಂದು ಸಂಪ್ರದಾಯಸ್ಥ ಪಾತ್ರ ಆರತಿ ಅವರು ಕೊಟ್ಟಾಗ ಅಂತ ಅನ್ಬಿಟ್ಟು
ಪುಟ್ಟಣ್ಣ ಕಣಗಾಲ್ ಅವರು ಈ ಸಿನಿಮಾನ ಆರತಿ ಅವ್ರಿಗೋಸ್ಕರನೇ ಮಾಡ್ತಾರೆ. ಈ ಸಿನಿಮಾದಿಂದ ಆರತಿ ಅವ್ರನ್ನ ನಾನು ಜಾಸ್ತಿ ಬೆಳೆಸ್ಬೇಕು, ಆರತಿ ಅವ್ರನ್ನ ಮುನ್ನೆಲೆಗೆ ತರಬೇಕು ಅಂತ ಅನ್ಬಿಟ್ಟು. ಯಾಕೆಂತಂದ್ರೆ ಆರತಿಗೆ ಪುಟ್ಟಣ್ಣ ಕಣಗಾಲ್ ಅವರು ಗುರು ಮತ್ತು ಗಂಡ ಎರಡು ಕೂಡ ಅವರೇ ಆಗಿರ್ತಾರೆ. ಯಾಕಂದ್ರೆ ಆರತಿ ಅವ್ರಿಗೂ ಪುಟ್ಟಣ್ಣ ಕಣಗಾಲ್ ಅವರು ಮದುವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಹಾಗಾಗಿ ಪುಟ್ಟಣ್ಣ ಕಣಗಾಲ್ ಅವರ ಸಂಪೂರ್ಣ ಜವಾಬ್ದಾರಿ ಆರತಿ ಮೇಲಿರುತ್ತೆ. ಆರತಿ ಅವ್ರನ್ನ ಹೇಗಾದ್ರೂ ಮಾಡಿ ನಂಬರ್ 1 ನಾಯಕಿ ಮಾಡ್ಲೇಬೇಕು ಅಂತ ಅನ್ಬಿಟ್ಟು. ಆದ್ರೆ ಅವರ ಲೆಕ್ಕಾಚಾರನ ಉಲ್ಟಾ ಮಾಡಿ ಜಯಂತಿ ಅವರು ನಂಬರ್ 1 ಆಗ್ತಾರೆ. ಅಭಿನಯ ಶಾರದೆ ಅನ್ನೋ ಹೆಸರು ಕೂಡ ಜಯಂತಿ ಅವರು ಪಡ್ಕೋತಾರೆ. ಈ ಪುಟ್ಟಣ್ಣ ಕಣಗಾಲ್ ಅವರು ಈ ಒಂದು ಸಿನಿಮಾ ಸಕ್ಸಸ್ ಆದ್ರೂ ಸಹ ಆರತಿ ಅವರ ಮುಂದೆ ಒಂದಷ್ಟು ಮನಸ್ತಾಪಗಳನ್ನ ಮತ್ತು ಬೇಜಾರನ್ನ ಕೂಡ ಹೇಳ್ಕೋತಾರೆ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಯಾವೊಂದು ಕ್ಯಾರೆಕ್ಟರ್ನ ಯಾವುದೇ ತರ ಬರೋದ್ರು ಸಹ ಅವರು ಸಿನಿಮಾಗೆ ಯಾವುದೇ ರೀತಿ ಮೋಸ ಮಾಡ್ತಿರ್ಲಿಲ್ಲ. ಒಂದು ನಿಜ ಜೀವನದಲ್ಲಿ ಏನೇನ್ ನಡೆಯುತ್ತೆ ಒಂದು ಹೆಣ್ಣಿನ ಬಾಳಲ್ಲಿ ಅದನ್ನಷ್ಟೇ ಸುಂದರವಾಗಿ ತೋರಿಸಿದ್ರು ಪುಟ್ಟಣ್ಣ ಕಣಗಾಲ್ ಅವರು. ಆದ್ರೆ ಈ ಒಂದು ಸಿನಿಮಾದಲ್ಲಿ ಅವ್ರು ಅನ್ಕೊಂಡಿದ್ದೆ ಒಂದು, ಸಿನಿಮಾ ಆಗಿದ್ದೆ ಬೇರೊಂದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನ್ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೇ.